ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮೇಷರಾಶಿ, ಇಂದು ನೀವು ನಿಮ್ಮ ಜೀವನದ ವಿಷಯದ ಬಗ್ಗೆ ಸ್ವಲ್ಪ ಶಿಸ್ತುಬದ್ಧರಾಗುವಿರಿ. ನಿಮಗೆ ಜೀವನದಲ್ಲಿ ಏನು ಬೇಕು ಎಂಬ ಪ್ರಶ್ನೆಗೆ ಒಮ್ಮೊಮ್ಮೆ ನೀವು ನಿಮ್ಮನ್ನು ಸಿಕ್ಕಿ ಹಾಕಿಕೊಂಡಿರುವಂತೆ ಕಾಣುತ್ತೀರಿ. ಆದರೆ ಇಂದು ನೀವು ನಿಮ್ಮ ಗುರಿಯ ಕಡೆ ಗಮನ ಕೊಡವಲ್ಲಿರಿ. ನೀವು ನಿಮ್ಮ ಜೀವನದ ಎಲ್ಲ ಕ್ಷಣಗಳ ಮೇಲೂ ಗಮನ ವಹಿಸಿದರೆ ಒಳ್ಳೆಯದು. ಹಾಗೂ ಯಾವುದೇ ಅವಕಾಶವೂ ಕೈಜಾರಿ ಹೋಗದಂತೆ ನೋಡಿಕೊಳ್ಳಿ. ಇಂದಿನ ದಿನ ನಿಮಗೆ ನಿಮ್ಮ ಸಂಗಾತಿಯ ಜೊತೆ ಪ್ರೀತಿ ಮತ್ತು ಉತ್ಸಾಹದಿಂದ ಇಡರುತ್ತದೆ. ಚಿಕ್ಕ ಚಿಕ್ಕ ಯಾತ್ರೆಗೆ ಹೋಗುತ್ತೀರಾ. ಇಂದು ಸಾಮಾಜಿಕ ಕ್ಷೇತ್ರದಲ್ಲೂ ಪ್ರೇಮದಿಂದ ಇರುತ್ತೀರಿ. ಇಂದು ರೊಮ್ಯಾನ್ಸ್ನಿಂದ ತುಂಬಿರುತ್ತದೆ. ನಿಮ್ಮ ಸ್ವಂತ ವ್ಯಾಪಾರವೇನಾದರೂ ಇದ್ದರೆ ಇಂದು ನಿಮಗೆ ವಿದೇಶದಿಂದ ಒಂದು ಒಳ್ಳೆಯ ಅವಕಾಶ ಬರುವ ಸಾಧ್ಯತೆ ಇದೆ. ಇದು ನಿಮಗೆ ಸಂಪೂರ್ಣ ಹೊಸ ಅನುಭವವಾಗಲಿದೆ ಮತ್ತು ನಿಮ್ಮ ಸೇವೆಗಳಿಗೆ ಇದು ಹೊಸ ಕ್ಷೇತ್ರವಾಗಲಿದೆ. ಇದು ರೋಮಾಂಚಕ ಮತ್ತು ಲಾಭದಾಯಕ ಅವಕಾಶವಾದ್ದರಿಂದ ಇದರ ಲಾಭ ಪಡೆಯಿರಿ. ಈ ಸಮಯದಲ್ಲಿ ನೀವು ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿಕೊಂಡು ವ್ಯವಹಾರದಲ್ಲಿ ಇನ್ನಷ್ಟು ಅವಕಾಶಗಳನ್ನು ಹುಡುಕಬೇಕು. ಈ ಸಮಯದಲ್ಲಿ ಆರ್ಥಿಕ ಸಫಲತೆಯನ್ನು ಪಡೆಯಲು ಕೆಲವು ಗಂಭೀರ ಪ್ರಯತ್ನ ಮಾಡುವ ಅವಶ್ಯಕತೆ ಇದೆ. ಕಠಿಣ ಪರಿಶ್ರಮವೇ ವ್ಯಾಪಾರದಲ್ಲಿ ಸಫಲತೆಯನ್ನು ಪಡೆಯಲು ಇರುವ ಮಾರ್ಗ. ಈ ಸಮಯ ನಿಮಗೆ ಯಾವುದಾದರೂ ಭಾಗ್ಯಶಾಲಿ ಅವಕಾಶವನ್ನು ನೀಡಬಹುದು. ಹೊಟ್ಟೆ ನೋವಿನಿಂದ ನರಳುತ್ತಿರುವ ಜನರಿಗೆ ಆರಾಮ ದೊರೆಯುತ್ತದೆ. ನಿಮಗೆ ನಿಮ್ಮ ಕಾಯಿಲೆಗೆ ಉಪಚಾರ ದೊರೆಯುವುದು. ಆದರೆ ನಿಮ್ಮ ಊಟದ ಕಡೆ ಗಮನ ನೀಡಿ. ಹೆಚ್ಚು ಮಸಾಲೆ ಹಾಗೂ ಎಣ್ಣೆ ಇರುವಂತಹ ಮತ್ತು ಹೆಚ್ಚು ಸಿಹಿ ತಿಂಡಿಗಳನ್ನು ತಿನ್ನಬೇಡಿ. ನೀವು ಸ್ವಚ್ಛ ನೀರನ್ನು ಕುಡಿಯಿರಿ, ಏಕೆಂದರೆ ನಿಮಗೆ ಯಾವುದೇ ತೊಂದರೆಯಾಗಬಾರದು. ವೃಷಭ ರಾಶಿ, ಉನ್ನತ ಅಧಿಕಾರಿ ಇಂದು ನಿಮಗೆ ಸಹಾಯ ಮಾಡುತ್ತಾರೆ. ನಿಮಗೆ ನಿಮ್ಮ ಕಾರ್ಯಾಲಯದಲ್ಲಿ ಏನೇ ತೊಂದರೆ ಇದ್ದರೂ ಅದನ್ನು ನಿಮ್ಮ ಅಧಿಕಾರಿಗಳಿಗೆ ಖಂಡಿತವಾಗಿ ಹೇಳಿ. ಅವರೊಡನೆ ಕಾರ್ಯಾಲಯದ ವಾತಾವರಣವನ್ನು ಇನ್ನೂ ಚೆನ್ನಾಗಿ ಮಾಡುವುದರ ಬಗ್ಗೆ ಮಾತನಾಡಿ. ಒಬ್ಬರು ಇನ್ನೊಬ್ಬರ ಮೇಲೆ ಒತ್ತಡ ಹೇರುವುದರಿಂದ ಏನೂ ಆಗುವುದಿಲ್ಲ. ಒಂದುಗೂಡಿ ಕೆಲಸ ಮಾಡುವುದರಿಂದ ಮಾತ್ರ ಒಳ್ಳೆಯ ಫಲಿತಾಂಶ ಸಿಗುತ್ತದೆ. ಇವತ್ತು ನಿಮಗೆ ನಿಮ್ಮ ಪ್ರೀತಿಯ ಜೀವನದ ಮೇಲೆ ಅವಿಶ್ವಾಸದ ಲಕ್ಷಣ ಕಾಣಿಸುತ್ತದೆ. ನೀವು ಕೆಟ್ಟ ಸಂಬಂಧದ ಬಗೆಗೆ ಆಕರ್ಷಿತರಾಗುವ ಹಾಗೆ ಆಗುವಿರಿ. ನಿಮಗೆ ನೀವೇ ಗಟ್ಟಿಯಾಗಿರಿ ಮತ್ತು ಇವಾಗಿನ ಸಂಬಂಧವನ್ನು ಜೋಪಾನವಾಗಿಡಿ. ನೀವು ಈ ಸಮಯದಲ್ಲಿ ನಿಮಗೆ ನೀವೇ ಹೇಳಿಕೊಳ್ಳಿ, ಇದು ನನ್ನನ್ನು ಕಷ್ಟದಲ್ಲಿ ತಳ್ಳುತ್ತಿದೆ ಎಂದು. ನಿಮಗೆ ಹೊಸ ಕೆಲಸದ ಆಹ್ವಾನವೂ ಬರುತ್ತದೆ. ಪ್ರಾರಂಭದಲ್ಲಿ ಇದು ಒಂದು ಅಸಂಭವವಾದ ಕೆಲಸ ಎನಿಸುತ್ತದೆ, ಆದರೆ ಪ್ರಯತ್ನದಿಂದಲೇ ಯಶಸ್ಸು ಸಂಪಾದನೆ ಆಗುತ್ತದೆ. ಯಾವ ವಿದ್ಯಾರ್ಥಿ ಸಮಸ್ಯೆಗಳ ಸುಳಿಯಲ್ಲಿ ಇದ್ದರೆ ಅವರಿಗೆ ಇಂದು ಎಲ್ಲರ ಸಹಾಯವೂ ಸಿಗುತ್ತದೆ. ಇಂದು ನಿಮಗೆ ಆಶ್ಚರ್ಯದಾಯಕವಾಗಿ ನಿಮಗೆ ಹಣ ದೊರೆಯುವುದು. ಇದು ನಿಮಗೆ ಯಾವುದಾದರೂ ಬಿಸಿನೆಸ್ನಿಂದ ಬರಬಹುದು. ಯಾವುದಾದರೂ ನೆಂಟರ ಜೊತೆ ನಿಮ್ಮ ಬಿಸಿನೆಸ್ ವ್ಯವಹಾರವಿದ್ದರೆ ಈ ಹಣ ಆ ಕಡೆಯಿಂದಲೂ ಬರಬಹುದು. ಅವರಿಗೆ ಧನ್ಯವಾದಗಳನ್ನು ಹೇಳಿ ನೀವು ಒಬ್ಬರಿಗೊಬ್ಬರು ಭಾಗ್ಯಶಾಲಿಗಾಗಿ ಇರುವಿರಿ. ನಿಮಗೆ ಹಿತವಾಗದಂತೆ ಇಂದು ಏನಾದರೂ ಘಟಿಸಬಹುದು. ಇಂದು ನೀವು ಬೆಂಕಿ ಹಾಗೂ ಚೂಪಾದ ಪದಾರ್ಥಗಳಿಂದ ದೂರವಿದ್ದರೆ ಒಳ್ಳೆಯದು. ಮಿಥುನ ರಾಶಿ, ಇಂದು ನಿಮ್ಮ ಪರಿವಾರ ಜೀವನ ಸುಖ ಶಾಂತಿಯಿಂದ ತುಂಬಿರುತ್ತದೆ. ನೀವು ಇದರ ಪೂರ್ಣ ಸಂತೋಷವನ್ನು ಅನುಭವಿಸಿರಿ. ನಿಮ್ಮ ಪರಿವಾರದವರಿಗೆ ಕೊಡಿ, ಏಕೆಂದರೆ ಅದರ ಅವಶ್ಯಕತೆ ಬಿದ್ದಾಗ ಅವರು ಯಾವಾಗಲೂ ನಿಮ್ಮ ಸಹಾಯಕ್ಕೆ ತಯಾರಾಗಿರುತ್ತಾರೆ. ಇಂದು ನಿಮ್ಮ ಬಿಚ್ಚು ಮನಸ್ಸಿನಿಂದ ನಿಮ್ಮ ಜೊತೆಗಾರನಿಗೆ ನಿಮ್ಮ ಮನಸ್ಸಿನಿಂದ ವಿಷಯವನ್ನು ಹೇಳುವಿರಿ. ಬಿಚ್ಚು ಮನಸ್ಸು ಮತ್ತು ನಂಬಿಕೆಯ ಸಂಬಂಧ ಜೀವವಾಗಿರುತ್ತದೆ. ಇಂದು ನಿಮ್ಮಿಬ್ಬರ ಸಂಬಂಧ ಆಳವಾಗುವುದು. ಮಾತುಕತೆಯ ಒಳ್ಳೆಯ ಪರಿಣಾಮವನ್ನು ತರುವುದು. ನಿಮ್ಮ ಕಾರ್ಯಸ್ಥಳದಲ್ಲಿ ಕೆಲವು ಒಪ್ಪಂದವಾಗಬಹುದು. ಅದು ಕೆಲವು ದಿನಗಳವರೆಗೂ ಲಾಭವನ್ನುಂಟು ಮಾಡುವುದು. ನಿಮ್ಮ ಕೆಲಸಗಾರರೊಡನೆ ಅಧಿವೇಶನದಲ್ಲಿ ಎಲ್ಲಾ ವಿಚಾರಗಳನ್ನು ತೆರೆದಿಡಿ. ನಿಮ್ಮ ಸ್ನೇಹವನ್ನು ಕೆಲಸದ ಸಂಬಂಧವಾಗಿ ಬದಲಿಸಲು ಈ ದಿನ ಶುಭವಾಗಿದೆ. ಇಂದಿನ ದಿನ ಯಾವುದೇ ಅವಕಾಶವನ್ನು ಬಿಡಬೇಡಿ. ನಿಮಗೆ ಇಂದು ಎಲ್ಲವೂ ಲಾಭದಾಯಕವಾಗಿ ಇರಬಹುದು. ನೀವು ಬಿಸಿನೆಸ್ನಲ್ಲಿ ಇದ್ದರೆ ನಿಮಗೆ ಆಶ್ಚರ್ಯವಾಗುವಂತೆ ಅಭಿವೃದ್ಧಿಯಾಗುವ ಸಂಕೇತವಿದೆ. ನೀವು ಬಿಸಿನೆಸ್ನಲ್ಲಿ ಇದ್ದರೆ ನಿಮ್ಮ ಕಾರ್ಯಕ್ರಮಗಳನ್ನು ಇನ್ನಷ್ಟು ಹೆಚ್ಚಿಸಬೇಕಾಗಬಹುದು. ಸದ್ಯಕ್ಕೆ ನಿಮ್ಮ ಬೇಕರಿ ಒಳ್ಳೆಯ ಲಾಭವನ್ನು ತಂದುಕೊಡುತ್ತಿದೆ. ಆದರೆ ಹೊಸ ಗ್ರಾಹಕರನ್ನು ಮಾಡಿಕೊಳ್ಳಲು ನೀವು ನಿಮ್ಮ ಉತ್ಪಾದನೆಯನ್ನು ಇನ್ನಷ್ಟು ಹೆಚ್ಚಿಸಬೇಕಾಗಬಹುದು. ಕೆಲಸ ತುಂಬ ಬರುತ್ತಿದೆ, ಆದ್ದರಿಂದ ಬುದ್ಧಿವಂತಿಕೆಯಿಂದ ಅದನ್ನು ಆರಿಸಿಕೊಳ್ಳಿ. ನೀವು ಕೆಮ್ಮು ಹಾಗೂ ಶೀತದಂತ ಕಾಯಿಲೆಗಳಿಂದ ತಪ್ಪಿಸಿಕೊಳ್ಳಲು ಮೊದಲೇ ಎಚ್ಚರಿಕೆ ವಹಿಸಿ. ನೀವು ಈ ಕಾಯಿಲೆಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು. ಎಲ್ಲದಕ್ಕಿಂತ ಮಹತ್ವಪೂರ್ಣವಾದದ್ದು ಏನೆಂದರೆ ನೀವು ನಿಮ್ಮ ಅಕ್ಕಪಕ್ಕದಲ್ಲಿ ಸ್ವಚ್ಛವಾಗಿ ಇರಿಸಿ ಹಾಗೂ ನಿಮ್ಮ ಕೈಗಳನ್ನು ಚೆನ್ನಾಗಿ ತೊಳೆಯಿರಿ. ಯಾವುದೇ ಕಾಯಿಲೆ ಜೊತೆ ನೀವು ಹೋರಾಡಬೇಕೆಂದರೆ ನೀವು ವಿಶ್ರಾಂತಿ ತೆಗೆದುಕೊಳ್ಳುವುದು. ಕರ್ಕ ರಾಶಿ, ಇಂದು ನಿಮಗೆ ಇದ್ದಕ್ಕಿದ್ದಂತೆ ನಿಮ್ಮ ಭಾಗ್ಯದಲ್ಲಿ ಪರಿವರ್ತನೆಯ ಅನುಭೂತಿಯಾಗುತ್ತದೆ.
ಇಂದು ನೀವು ಯಾವ ಕೆಲಸ ಮಾಡುತ್ತೀರೋ ಅದು ಇಂದು ನಿಮಗೆ ಆಕರ್ಷಣೆಯ ಕೇಂದ್ರವಾಗುತ್ತದೆ. ನಿಮ್ಮ ನಗುಮುಖದ ಕಾರಣ ಇಂದು ನಿಮಗೆ ಹೊಸ ಸ್ನೇಹಿತರು ಆಗಬಹುದು, ವ್ಯವಹಾರದವರ ಜೊತೆಯಲ್ಲಿ ಒಳ್ಳೆಯ ಸಂಬಂಧ ಆಗಬಹುದು. ಭಾಗ್ಯ ನಿಮ್ಮ ಜೊತೆ ಇಂದು ಇದೆ. ಆದ್ದರಿಂದ ನೀವು ಲಾಟರಿಯಲ್ಲಿ ನಿಮ್ಮ ಭಾಗ್ಯವನ್ನು ಪರೀಕ್ಷಿಸಬಹುದು. ನಿಮ್ಮ ಸಂಬಂಧ ಈಗ ಸ್ವಲ್ಪ ಸಮಯದ ಮೊದಲು ಶುರುವಾಗಿದ್ದರೆ ನೀವು ಒಂದು ತಿರುವನ್ನು ಪಡೆಯುತ್ತೀರಿ. ನಿಮ್ಮ ಸಂಬಂಧದಿಂದ ಒಂದು ಭಾವನಾತ್ಮಕವಾದ ಅಥವಾ ಗಟ್ಟಿಯಾಗಿರುವ ಅಡಿಪಾಯ ಪಡೆಯುವಿರಿ. ಇಂದು ನೀವು ಭಾವನೆಯಲ್ಲಿ ತೇಲಾಡು ಹೋಗುತ್ತೀರಿ. ಇಂದು ನಿಮಗೆ ನಿಮ್ಮ ಕೆಲಸ ಮತ್ತು ಭವಿಷ್ಯದ ಬಗೆಗೆ ಮತ್ತೆ ಯೋಚಿಸುವ ಅವಶ್ಯಕತೆ ಇದೆ. ನಿಮ್ಮ ಉದ್ಯೋಗದಲ್ಲಿ ಯಾವುದೇ ಭಾಗ್ಯದ ಸ್ಥಿರತೆ ಇರಬಹುದು. ನೀವು ಈ ಕೆಲಸವನ್ನು ಬದಲಾಯಿಸುವುದಕ್ಕೆ ಮುನ್ನ ಈ ಕೆಲಸದಿಂದ ಸಿಗುತ್ತಿರುವ ಲಾಭದ ಬಗ್ಗೆ ಚಿಂತಿಸಿರಿ. ಏನಾದರೂ ನಿಮ್ಮ ಕೆಲಸದಲ್ಲಿ ತೀವ್ರಗತಿ ಇರುವುದಾದರೆ ಇಂದಿನ ದಿನ ಮುಂದುವರಿಯಲು ಸಾಧ್ಯವಾದುದಾಗಿದೆ. ನಿಮ್ಮ ವ್ಯವಹಾರದಲ್ಲಿ ಆಗುವ ಸಣ್ಣ ಪುಟ್ಟ ಏರಿಳಿತಗಳಿಂದ ನೀವು ವಿಚಲಿತರಾಗಬೇಡಿ. ವ್ಯವಹಾರದಲ್ಲಿ ಒಳ್ಳೆಯ ಸಫಲತೆಗೆ ನೀವು ನಿರಂತರವಾಗಿ ಪರಿಶ್ರಮ ಪಡಬೇಕು. ನಿಮ್ಮ ವ್ಯವಹಾರದ ರೀತಿಯನ್ನು ನಿಮ್ಮ ಅಕ್ಕಪಕ್ಕದ ಜನ ಪ್ರಶಂಸಿಸುವರು. ನೀವು ಅಂತಹ ಮಹತ್ವಪೂರ್ಣ ವ್ಯವಹಾರಸ್ಥರಿಂದ ವ್ಯಾವಹಾರಿಕ ಟಿಪ್ಸ್ಗಳನ್ನು ಪಡೆದುಕೊಳ್ಳಲು ಪ್ರಯತ್ನಿಸಿ. ಯಾವ ವ್ಯಕ್ತಿ ವ್ಯವಹಾರದ ಪ್ರತಿ ತಮ್ಮನ್ನು ತಾವು ಸಮರ್ಪಣ ಮಾಡಿಕೊಂಡಿರುವರೋ ಅಂತಹವರು ಕಷ್ಟವನ್ನು ಎದುರಿಸಲು ತಯಾರಾಗಿರುತ್ತಾರೆ ಮತ್ತು ಅಂತಹವರಿಗೆ ಅವಕಾಶಗಳ ಕೊರತೆ ಇರುವುದಿಲ್ಲ. ಆರೋಗ್ಯದ ಬಗ್ಗೆ ಹೆಚ್ಚು ಚಿಂತಿಸುವುದರಿಂದ ಕಾಯಿಲೆ ಹೆಚ್ಚಾಗಬಹುದು. ನೀವು ಯೋಗ ಹಾಗೂ ವ್ಯಾಯಾಮವನ್ನು ಮಾಡಿ. ಇದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತದೆ. ನೀವು ನಿಮ್ಮ ತಲೆಯಲ್ಲಿ ಇಟ್ಟುಕೊಂಡಿರುವಂತಹ ಕಾಯಿಲೆಯನ್ನು ತಲೆಯಿಂದ ಮೊದಲು ತೆಗೆದುಹಾಕಿ. ಸಿಂಹರಾಶಿ, ಇಂದು ನಿಮಗೆ ಸಫಲತೆ ಸಿಗುವ ಪ್ರಬಲ ಸಂಕೇತವಿದೆ. ನಿಮಗೆ ನಿಮ್ಮ ಸಫಲತೆಯನ್ನು ಪಡೆಯಲು ಬೇರೆಯವರಿಂದ ಸಿಕ್ಕರೆ ತಲೆಕೆಡಿಸಿಕೊಳ್ಳಬೇಡಿ. ಸಫಲತೆ ನಿಮಗೆ ಯಾವುದೇ ರೂಪದಲ್ಲಾದರೂ ಸಿಗಬಹುದು. ಉದಾಹರಣೆಗೆ ಉನ್ನತ ಅಧಿಕಾರಿಯಿಂದ ಪ್ರಶಂಸೆ ಅಥವಾ ಉಡುಗೊರೆ ಇತ್ಯಾದಿ. ಇದೇ ರೀತಿ ಮುಂದೆಯೂ ಜೀವನದಲ್ಲಿ ಗೆಲುವನ್ನು ಸಾಧಿಸಿ. ಇಂದು ನೀವು ನಿಮ್ಮ ರೊಮ್ಯಾನ್ಸ್ನ ಜೀವನದಲ್ಲಿ ಸ್ವಲ್ಪ ಆಶೆಯನ್ನು ಪಡುತ್ತೀರಾ. ಆಗಿ ಹೋಗಿರುವುದನ್ನು ಯೋಚಿಸಿ ನೀವು ಚಿಂತೆಗೆ ಒಳಗಾಗುತ್ತೀರಿ. ಇಂದು ಸಂಜೆ ಶಾಂತಿಯುತವಾಗಿ ನಿಮ್ಮ ಪ್ರೀತಿಯ ಸಂಗಾತಿಯ ಜೊತೆ ಇರಿ. ಇಂದಿನ ದಿನ ಕಠಿಣ ಪರಿಸ್ಥಿತಿಗಳಲ್ಲಿ ನಿಮ್ಮ ಪ್ರತಿಭೆಯನ್ನು ಎಲ್ಲರ ಮುಂದೆ ತೋರಿಸಬೇಕಾಗಿದೆ. ವಿಪರೀತ ಪರಿಸ್ಥಿತಿಗಳಲ್ಲಿ ನಿಮ್ಮ ಧೈರ್ಯ ಹಾಗೂ ಆತ್ಮವಿಶ್ವಾಸವನ್ನು ನಿಮ್ಮೊಡನೆ ಇರಿಸಿ. ಇದು ಕಠಿಣ ಪರೀಕ್ಷೆಯ ಸಮಯ ನಿಮಗೆ ಶುಭವಾಗುವುದು ಹಾಗೂ ನೀವು ಬುದ್ಧಿವಂತಿಕೆಯಿಂದ ಪ್ರದರ್ಶನ ಮಾಡಬಲ್ಲಿರಿ. ನೀವು ನಿಮ್ಮ ಮನೆಯನ್ನು ರಿಪೇರಿ ಅಥವಾ ದೊಡ್ಡದು ಮಾಡುವ ಅಥವಾ ಹೊಸ ಮನೆಯನ್ನು ತೆಗೆದುಕೊಳ್ಳುವ ವಿಚಾರ ಪಡೆಯಬಹುದು. ಸುಮ್ಮನೆ ಇರುವ ಬದಲು ಹೊಸ ಮನೆಯ ಬಗ್ಗೆ ಯೋಚಿಸಿದರೆ ಹೊಸ ಪ್ರಾಪರ್ಟಿ ತೆಗೆದುಕೊಳ್ಳಬೇಕು ಎನಿಸುವುದು. ನಿಮ್ಮ ಮಕ್ಕಳ ಕೋಣೆಯನ್ನು ದೊಡ್ಡದು ಮಾಡಬೇಕು ಅನಿಸುವುದು. ಇಂದು ನೀವು ಇಷ್ಟಪಡುವಂತಹ ಪ್ರಾಪರ್ಟಿ ದೊರೆಯುವ ಸಂಭವವಿದೆ. ಇಂದು ಮಂಡಿ ಮತ್ತು ಮೂಳೆಗಳ ತೊಂದರೆಯಿಂದ ತಪ್ಪಿಸಿಕೊಂಡು ಇರಿ. ದಿನ ಆಡುವ ಆಟ ಹಾಗೂ ಜಿಮ್ ಮಾಡಿ. ನಿಮ್ಮ ಮೂಳೆಗಳ ಬಗ್ಗೆ ಯೋಚಿಸಿ ಹಾಗೂ ಸ್ವಲ್ಪ ಅದರ ಕಡೆ ಗಮನ ಕೊಡಿ. ಇದು ನಿಮಗೆ ತುಂಬಾ ಚೆನ್ನಾಗಿ ಅನಿಸುವುದು ಹಾಗೂ ನಿಯಮಿತ ಜಿಮ್ ಕೂಡ. ಕನ್ಯಾ ರಾಶಿ, ಇಂದು ಬೇರೆಯವರ ಕೆಟ್ಟ ವ್ಯವಹಾರದಿಂದ ನೀವು ದುಃಖಿಸುತ್ತಿರುವಿರಿ ಎಂದು ನಿಮಗೆ ಅನಿಸುತ್ತದೆ. ನೀವು ಬೇಡದೇ ಇರುವಂತಹ ಯಾವುದೇ ಮಾತಿನಲ್ಲಿ ಬೀಳದೇ ಇರುವ ಹಾಗೆ ಪ್ರಯತ್ನಿಸಿ. ನಿಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸುತ್ತೀರಿ. ಪರಿಸ್ಥಿತಿಯನ್ನು ಹಿಡಿದಿಟ್ಟುಕೊಳ್ಳಲು ಬೇರೆಯವರ ವ್ಯವಹಾರವನ್ನು ನೀವು ನಿಯಂತ್ರಿಸಲು ಸಾಧ್ಯವಿಲ್ಲ. ಆದರೆ ನಿಮ್ಮ ವ್ಯವಹಾರವನ್ನು ನೀವು ನಿಯಂತ್ರಿಸಿಕೊಳ್ಳಬಹುದು, ಏಕೆಂದರೆ ಅವು ನಿಮ್ಮ ವಶದಲ್ಲೇ ಇರುತ್ತವೆ. ಇಂದು ನಿಮ್ಮ ಪ್ರೀತಿಯ ಕಡೆಯಿಂದ ಉಡುಗೊರೆ ಪಡೆಯುವಿರಿ. ತುಂಬಾ ಪ್ರೀತಿಯಿಂದ ನೀಡಿದ ಕೊಡುಗೆ ನಿಮ್ಮ ವಂದನೆಯನ್ನು ತಿಳಿಸಿ. ಇಂದು ನೀವು ನಿಮ್ಮ ಜೊತೆಗಾರನೊಂದಿಗೆ ಪ್ರೀತಿಯಿಂದ ವರ್ತಿಸಿ. ಇದರಿಂದ ಅವರಿಗೆ ನೀವು ಅವರ ಬಗ್ಗೆ ಎಷ್ಟು ಯೋಚಿಸುವಿರಿ ಎಂದು ತಿಳಿಯುತ್ತದೆ. ಇಂದಿನ ದಿನ ನಿಮ್ಮ ಸಾಕಷ್ಟು ಪ್ರಯತ್ನವು ಕಾರ್ಯಕ್ಷೇತ್ರದಲ್ಲಿ ಎಲ್ಲವನ್ನೂ ವ್ಯವಸ್ಥೆಗೊಳಿಸಲು ಸಾಧ್ಯವಾಗುವುದು. ನಿಮ್ಮ ಕೆಲಸಗಾರರ ಮನೋಬಲವನ್ನು ಹೆಚ್ಚಿಸಲು ಪ್ರಯತ್ನ ಪಡಬೇಕಾಗಿದೆ. ನಿಮಗೆ ಕೆಲಸದ ಗತಿಯನ್ನು ಹೆಚ್ಚಿಸಲು ಕೆಲವು ಹೊಸ ಪ್ರಯತ್ನವನ್ನು ನಿಮ್ಮದಾಗಿಸಿಕೊಳ್ಳಬೇಕಾಗಿದೆ. ನಿಮ್ಮ ಸಮೂಹಕ್ಕಾಗಿ ಕೆಲವು ಹೊಸ ಯೋಜನೆಯನ್ನು ಮಾಡಲು ಕಾರ್ಯನಿರ್ವಹಿಸಬೇಕಾಗಿದೆ. ದಿನದ ಕೊನೆಯಲ್ಲಿ ಆರ್ಥಿಕ ಲಾಭದಿಂದ ನೀವು ನಿಮ್ಮ ಕೆಲಸದ ಗಣನೆಯನ್ನು ಮಾಡಬಲ್ಲಿರಿ. ತುಂಬಾ ದಿನಗಳಿಂದ ನೀವು ಸ್ವಲ್ಪ ದಾನ ಧರ್ಮದ ಬಗ್ಗೆ ಯೋಚಿಸುತ್ತಿರುವಿರಿ. ಈಗ ಸಮಯ ಬಂದಿದೆ. ಇಂದು ದಾನ ಮಾಡಿ. ನೀವು ದಾನ ಮಾಡಲು ಯೋಗ್ಯರು. ನಿಮ್ಮ ಈ ಒಳ್ಳೆಯ ಕೆಲಸದ ಬಗ್ಗೆ ದೊಡ್ಡ ಪ್ರಶಂಸೆಯೂ ಆಗುವುದು. ಈ ಒಳ್ಳೆಯ ಕೆಲಸದ ಪುಣ್ಯ ಭವಿಷ್ಯದಲ್ಲಿ ನಿಮಗೆ ಆಶ್ಚರ್ಯದಾಯಕ ರೂಪದಲ್ಲಿ ದೊರೆಯುವುದು. ಆಲ್ಕೋಹಾಲ್ನಿಂದ ದೂರವಿರಿ. ಇಂದು ನಿಮಗೆ ಮಾನಸಿಕ ಒತ್ತಡವಿದ್ದರೂ ಆಲ್ಕೋಹಾಲ್ನ ಬಗ್ಗೆ ಯೋಚಿಸಬೇಡಿ. ಮನೆಯಲ್ಲೇ ಇದ್ದು ವಿಶ್ರಾಂತಿ ಪಡೆಯಿರಿ ಹಾಗೂ ಕೆಟ್ಟ ಚಟ ನಿಮ್ಮನ್ನು ಶಿಕಾರಿ ಮಾಡಿಕೊಳ್ಳದಂತೆ ತಡೆಯಿರಿ. ತುಲಾರಾಶಿ, ಇಂದು ನೀವು ಯಾವುದಾದರೂ ಯಾತ್ರೆಗೆ ಹೋಗುವ ಮೂಡಿನಲ್ಲಿ ಇದ್ದೀರಾ. ನಿಮ್ಮ ವಿದೇಶ ಯಾತ್ರೆಯ ಸಂಕೇತವೂ ಇದೆ. ಈ ಯಾತ್ರೆ ಕೆಲಸದ ವಿಷಯವಾಗಿ ಅಥವಾ ಪರಿವಾರದ ಜೊತೆಗೂ ಇರಬಹುದು.
ಈ ಯಾತ್ರೆಯಿಂದ ನಿಮಗೆ ತುಂಬಾ ಸಂತೋಷವಾಗುತ್ತದೆ. ನೀವೇನಾದರೂ ನಿಮ್ಮ ಪರಿವಾರದವರ ಜೊತೆಗೆ ಹೋಗುತ್ತಿದ್ದರೆ ನಿಮ್ಮ ಸಂಬಂಧಗಳು ಇನ್ನಷ್ಟು ಗಟ್ಟಿಗೊಳ್ಳುವವು. ಆದರೆ ನೀವು ಒಬ್ಬರೇ ಇದ್ದರೆ ಈ ಸಮಯವು ಪ್ರೇಮ ಸಂಬಂಧದ ವಿಷಯದಲ್ಲಿ ಸ್ವಲ್ಪ ನಿರಾಶೆಯ ಸಮಯವನ್ನು ಎದುರಿಸಬೇಕಾಗುತ್ತದೆ. ನಿರಾಶೆಯಾದರೂ ನೀವು ಏನೂ ಕಳೆದುಕೊಳ್ಳುವುದಿಲ್ಲ, ಏಕೆಂದರೆ ನಿಮ್ಮ ಮನಸ್ಸು ನಿಮ್ಮ ಪಾರ್ಟ್ನರ್ನ ಮುಖ್ಯವಾದ ವಸ್ತುವನ್ನು ಹುಡುಕುವುದರಲ್ಲಿ ತಲ್ಲೀನವಾಗಿರುತ್ತದೆ. ಅದು ನಿಮಗೆ ತುಂಬಾ ಮುಖ್ಯವಾಗಿರುತ್ತದೆ. ಯಾವಾಗ ನಿಮಗೆ ನಿಮ್ಮ ಪಾರ್ಟ್ನರ್ನಲ್ಲಿ ಆ ವಸ್ತುವನ್ನು ನೋಡುವಿರಿ, ಆವಾಗ ನಿಮಗೆ ನೆಮ್ಮದಿಯ ಅನುಭವವಾಗುತ್ತದೆ. ಇಂದಿನ ದಿನ ನಿಮಗೆ ಸಫಲತೆಯು ಸಿಗುವುದೋ ಅದು ನಿಮ್ಮ ಪರಿಶ್ರಮಕ್ಕೆ ಸಂಬಂಧಿಸಿದ್ದು ಆಗಿದೆ. ಈ ಕಠಿಣ ಶ್ರಮದ ಶಕ್ತಿಯಿಂದಲೇ ನೀವು ಬಹಳ ದಿನಗಳವರೆಗೆ ಸಫಲತೆಯನ್ನು ಆಸ್ವಾದಿಸುವಿರಿ. ಇಂದಿನ ದಿನ ನಿಮಗೆ ನಿಮ್ಮ ಕೆಲಸದ ಸರಿಯಾದ ರೀತಿಯನ್ನು ತಿಳಿದುಕೊಂಡು ಅದನ್ನು ಯಾವಾಗಲೂ ಹಾಗೆಯೇ ಉಳಿಸಿರಿ. ಇಂದು ನಿಮಗೆ ಅನಿಸುವುದು ನಿಮ್ಮ ಸಂಸ್ಥೆ ನಿಮ್ಮನ್ನು ಕೆಲಸದ ವಿಷಯವಾಗಿ ವಿದೇಶಕ್ಕೆ ಕಳುಹಿಸಲು ಇಷ್ಟಪಡುತ್ತಿದೆ. ಆದರೆ ನೀವು ಸ್ವಲ್ಪ ಹಿಂದು ಮುಂದೆ ನೋಡುತ್ತಿರುವಿರಿ. ಹಿಂದು ಮುಂದೆ ನೋಡಬೇಡಿ. ನಿರ್ಭಯವಾಗಿ ವಿದೇಶಕ್ಕೆ ಹೋಗಲು ತಯಾರಿ ಮಾಡಿಕೊಳ್ಳಿ. ವಿದೇಶದಲ್ಲಿ ಬಂಡವಾಳಕ್ಕೆ ಸಂಬಂಧಿಸಿದ ಯಾವುದೋ ಕೆಲಸ ನಿಮಗೆ ತುಂಬಾ ಲಾಭದಾಯಕವಾಗಲಿದೆ. ಈಗ ಶುರುವಾಗುತ್ತಿರುವ ಕೆಲಸ ನಿಮ್ಮ ಶ್ರಮದ ಫಲವಾಗಿದೆ. ಹೆಚ್ಚು ಕೊಲೆಸ್ಟ್ರಾಲ್ ಹಾಗೂ ಸ್ನ್ಯಾಕ್ಸ್ ನಂತಹ ಆಹಾರದಿಂದ ದೂರವಿರಿ. ತಾಜಾ ಹಣ್ಣನ್ನು ತಿನ್ನಿ, ಏಕೆಂದರೆ ನೀವು ಇಂದಿನಿಂದಲೇ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ನೀವು ಲಕ್ಷ್ಯವನ್ನು ನಿರ್ಧರಿಸಬೇಕು ಹಾಗೂ ಈ ಲಕ್ಷ್ಯ ನಿಮ್ಮನ್ನು ಒಳ್ಳೆಯ ಅಭ್ಯಾಸ ಹಾಗೂ ಜೀವನದ ಕಡೆ ಕರೆದುಕೊಂಡು ಹೋಗುವುದು. ನೀವು ಈ ಸಮಯ ಪೌಷ್ಟಿಕ ಭೋಜನ ಹಾಗೂ ಒಳ್ಳೆಯ ವ್ಯಾಯಾಮದ ಅಭ್ಯಾಸ ಮಾಡಿಕೊಳ್ಳಿ. ಆದ್ದರಿಂದ ನಿಮಗೆ ಒಳ್ಳೆಯ ಪರಿಣಾಮ ಸಿಗಲಿ. ವೃಶ್ಚಿಕ ರಾಶಿ, ಯಾರಾದರೂ ಪ್ರಿಯಜನರ ಜೊತೆ ನಿಮ್ಮ ಸಂಬಂಧಗಳಲ್ಲಿ ಹುಳಿ ಉಂಟಾಗಬಹುದು. ನೀವು ಬೇಗನೆ ಮಾತುಗಳನ್ನು ಪರಿಹರಿಸಲು ಬಯಸುವಿರಿ, ಆದರೆ ನಿಮ್ಮ ಸಂತುಷ್ಟಿಯ ಅನುಸಾರ ಆ ತರಹ ಆಗಲು ಆಗುತ್ತಿಲ್ಲ. ಬಹುಶಃ ಅದಕ್ಕೆ ಇನ್ನಷ್ಟು ಸಮಯ ಬೇಕಾಗಬಹುದು. ಅದಕ್ಕೆ ಇನ್ನಷ್ಟು ಸಮಯ ಕೊಡಿ ಹಾಗೂ ಮಾತುಕತೆಯನ್ನು ಜಾರಿಯಲ್ಲಿ ಇಟ್ಟುಕೊಳ್ಳಿ. ಪೂರ್ತಿ ಬುದ್ಧಿವಂತಿಕೆಯಿಂದ ಮಾತ್ರ ಈ ಸಮಸ್ಯೆಯ ಪರಿಹಾರ ಹೊರಬೀಳಬಹುದು. ಇಂದು ಸಂಗಾತಿಯ ಕಡೆಯಿಂದ ನಿಮಗೆ ಹೆಚ್ಚು ಸಮಯ ಸಿಗದ ಕಾರಣ ಮನಸ್ಸಿನಲ್ಲಿ ನೀವೇ ನಿಯಂತ್ರಣವಿಡಬೇಕು. ಯಾಕೆಂದರೆ ನಿಮ್ಮ ಸಂಗಾತಿಯ ಕೆಲಸದ ಕಾರಣದಿಂದ ನಿಮಗೆ ಸಮಯ ನೀಡಲಾಗುತ್ತಿಲ್ಲ. ಈ ಸಮಯದ ಸಕಾರಾತ್ಮಕ ಉಪಯೋಗ ಮಾಡಿ. ಇಂದು ನೀವು ನಿಮ್ಮ ಗುರಿಯನ್ನು ಸಾಧಿಸಿರುವಿರೆಂದು ನಿಮಗೆ ತಿಳಿದು ಸಂತೋಷವಾಗಬಹುದು. ನಿಮ್ಮೆದುರು ಗುರಿಯು ಇರುವುದರಿಂದ ಸಮಯ ಅಥವಾ ಕೆಲಸದ ವಿಷಯವಾಗಿ ಪೂರೈಸುವಿರಿ. ವಿದ್ಯಾರ್ಥಿಗಳು ಪರೀಕ್ಷೆಗಿಂತ ಮೊದಲೇ ತಮ್ಮ ಕೆಲಸವನ್ನು ಪೂರ್ಣಗೊಳಿಸಬಲ್ಲರು. ಇದು ನಿಮ್ಮ ಕಠಿಣ ಶ್ರಮದ ಫಲವೇ ಆಗಿದೆ. ಹಣ ಸಂಪಾದಿಸುವುದು ಕಷ್ಟವಾಗುವುದು, ಒಂದರ ನಂತರ ಒಂದು ಅಡಚಣೆ ಬರುವುದು. ಇಂದು ಬಿಸಿನೆಸ್ನಲ್ಲಿ ನಿಮಗೆ ಸಮಸ್ಯೆ ಉಂಟು ಮಾಡುವಂತಹ ವಿಷಯಗಳಿಂದ ಉಳಿದುಕೊಳ್ಳಿ, ಏಕೆಂದರೆ ಇಂದು ನಿಮ್ಮ ದಾರಿಯಲ್ಲಿ ಯಾವುದಾದರೂ ಅಡಚಣೆ ನಿಂತಿದೆ. ಪ್ರಾಪರ್ಟಿಗೆ ಸಂಬಂಧಿಸಿದ ದಾಖಲೆಯ ಮೇಲೆ ಸಹಿ ಹಾಕುವುದರಿಂದ ಉಳಿದುಕೊಳ್ಳಿ, ಏಕೆಂದರೆ ಇದರಿಂದ ನೀವು ಮುಂದೆ ಯಾವುದಾದರೂ ತೊಂದರೆಯಲ್ಲಿ ಬೀಳಬಹುದು. ನಿಮಗೆ ಪಚನದ ಸಮಸ್ಯೆ ಆಗಬಹುದು. ನೀವು ನಿಮ್ಮ ಎಲ್ಲ ಕೆಟ್ಟ ಚಟಗಳನ್ನು ಬಿಟ್ಟು ಬಿಡಿ. ನಿಮ್ಮ ಒತ್ತಡಗಳನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ. ನೀವು ಇದರಲ್ಲಿ ಸಫಲರಾದರೆ ನಿಮ್ಮ ಆರೋಗ್ಯವು ಚೆನ್ನಾಗಿರುವುದು ಮತ್ತು ಮೂಡ್ ಕೂಡ ಚೆನ್ನಾಗಿ ಇರುವುದು. ಧನುರಾಶಿ, ಇಂದು ನೀವು ನಿಮ್ಮ ಜ್ಞಾನದ ಗಡಿಯನ್ನು ವಿಸ್ತರಿಸಲು ಪ್ರಯತ್ನಿಸುವಿರಿ. ಇಂದಿನ ದಿನ ಈ ಕೆಲಸಕ್ಕೆ ಶುಭವಾಗಿದೆ. ನೀವು ನಿಮ್ಮ ಜೀವನದಿಂದ ಬೇಜಾರಾಗಿದ್ದರೆ ಅದರಲ್ಲಿ ಹೊಸದನ್ನು ತರಲು ನೀವು ಕೆಲವು ಪುಸ್ತಕಗಳನ್ನು ಓದಬೇಕು. ಇಂದು ನೀವು ಹೊಸದನ್ನು ಕಲಿಯುವುದರಲ್ಲಿ ನಿರತರಾಗಿರುವಿರಿ. ಆದ ಕಾರಣ ನೀವು ನಿಮ್ಮ ಹವ್ಯಾಸಗಳನ್ನು ಒಂದು ಹೊಸ ದಿಶೆಯಲ್ಲಿ ಮುಂದುವರಿಸುತ್ತಿರುವುದನ್ನು ಕಾಣುವಿರಿ. ಇಂದು ನೀವು ಪ್ರೀತಿಯ ಜಗತ್ತಿನಲ್ಲಿ ಜೋಪಾನವಾಗಿ ನಡೆಯಬೇಕು, ಏಕೆಂದರೆ ನಿಮ್ಮನ್ನು ಯಾರೋ ಬ್ಲ್ಯಾಕ್ ಮೇಲ್ ಮಾಡುತ್ತಾರೆ. ಹಿಂದಿನ ದಿನಗಳಲ್ಲಿ ನಿಮಗೆ ಯಾರಾದರೂ ಮೋಸ ಮಾಡಿದ್ದರೆ ಅವರ ಬಗ್ಗೆ ಎಚ್ಚರದಿಂದಿರಿ. ಇಂದು ನೀವು ನಿಮಗೋಸ್ಕರ ರಕ್ಷಾತ್ಮಕವಾಗಿರಿ. ಇಂದು ನಿಮಗೆ ಯಾವುದಾದರೂ ಪ್ರಕಾರದ ಸಮಸ್ಯೆ ಇದ್ದರೆ ಆಗ ಅದನ್ನು ಪ್ರಪಂಚದ ಮುಂದೆ ಇಡಿ. ಇಂದಿನ ದಿನ ನಿಮಗೆ ಕಠಿಣ ಪರಿಸ್ಥಿತಿಯಲ್ಲಿ ಸಹಾಯವನ್ನು ನೀಡುವ ಸಂದೇಶವನ್ನು ಹೇಳುತ್ತದೆ. ನೀವೇನಾದರೂ ವಿದ್ಯಾರ್ಥಿಯಾಗಿದ್ದರೆ ಅಥವಾ ನಿಮ್ಮ ಭವಿಷ್ಯದ ಬಗ್ಗೆ ಭ್ರಮಿತರಾಗಿದ್ದರೆ ಆಗ ನಿಮ್ಮ ಶಿಕ್ಷಕರ ಹತ್ತಿರ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿ. ನೀವೇನಾದರೂ ಕಾರ್ಯಕರ್ತರಾಗಿದ್ದರೆ ಆಗ ನಿಮ್ಮ ಹಿಂದಿನ ಸಮಸ್ಯೆಗಳ ಬಗ್ಗೆ ನಿಮ್ಮ ಪ್ರಮುಖರ ಜೊತೆ ಮಾತನಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ಪರಿಹರಿಸಲು ಸಹಾಯವಾಗುತ್ತದೆ. ನೀವು ಯಾವುದಾದರೂ ಮನರಂಜನೆಯ ಉದ್ಯೋಗಕ್ಕೆ ಸಂಬಂಧಿಸಿದ್ದರೆ ಇಂದು ನಿಮಗೆ ಲಾಭದ ದಿನ. ಯಾವುದಾದರೂ ಅಗ್ರಿಮೆಂಟ್ ಅಥವಾ ಕೆಲಸ ತುಂಬ ದಿನಗಳಿಂದ ಅರ್ಧದಲ್ಲೇ ಉಳಿದಿದ್ದರೆ ಅದು ಇಂದು ಆಗುವುದು. ನಿಮ್ಮ ಕರಿಯರ್ನ ಸಫಲತೆಗೆ ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ಕೆಮ್ಮು ಹಾಗೂ ಶೀತದ ಬಗ್ಗೆ ಎಚ್ಚರಿಕೆಯಿಂದ ಇರಿ, ಏಕೆಂದರೆ ಇಂದು ನೀವು ಸಣ್ಣ ಕಾಯಿಲೆಗಳಿಂದ ತೊಂದರೆ ಅನುಭವಿಸಬಹುದು. ನೀವು ಸಣ್ಣ ಕಾಯಿಲೆಗಳ ಬಗ್ಗೆ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ. ಮಕರ ರಾಶಿ, ಇಂದು ನಿಮ್ಮ ಹಾಗೂ ನಿಮ್ಮ ಪರಿವಾರದವರ ಮಧ್ಯೆ ಸಣ್ಣ ಪುಟ್ಟ ಜಗಳವಾಗಬಹುದು. ಆದ್ರಿಂದ ನಿಮಗೆ ಬೇಜಾರು ಆಗಬಹುದು ಅನಿಸುತ್ತದೆ.
ಇಂದು ಎಲ್ಲರ ಮೂಡ್ ಸರಿಯಾಗಿಲ್ಲ, ಆದ್ದರಿಂದ ನೀವು ಸಮಾಧಾನದಿಂದ ಇರಬೇಕು. ನಿಮ್ಮ ಭಾವನೆಯನ್ನು ಪ್ರಕಟ ಮಾಡುವುದರಲ್ಲಿ ಹಿಂದು ಮುಂದೆ ನೋಡಬೇಡಿ. ಅದರಿಂದ ನೀವು ನಿಮ್ಮ ಸಂಬಂಧಗಳನ್ನು ಗಟ್ಟಿಪಡಿಸಿಕೊಳ್ಳುತ್ತಿದ್ದೀರಿ. ದಂಪತಿಗಳು ನಿಮ್ಮ ಸಂಬಂಧವನ್ನು ಮುಂದುವರಿಯಲು ಯೋಚಿಸುತ್ತಾರೆ. ನೀವು ನಿಮ್ಮ ಸಂಗಾತಿಗೆ ಕಾರ್ಡ್ ಕಳುಹಿಸಿ, ಇಂದು ನೀವು ನಿಮ್ಮ ಸಂಬಂಧದ ಬಗ್ಗೆ ತುಂಬಾ ಪ್ರಯಾಸ ಪಡುತ್ತೀರಾ. ಇದು ನಿಮಗೆ ಮತ್ತು ನಿಮ್ಮ ಸಂಗಾತಿಗೆ ತುಂಬಾ ದಿನದ ಸುಖ ನೀಡುತ್ತದೆ. ನೀವೇನಾದರೂ ಕೆಲಸವನ್ನು ಬದಲಾಯಿಸುವ ಯೋಚನೆಯಲ್ಲಿದ್ದರೆ ಇದಕ್ಕಾಗಿ ಎಲ್ಲಾ ರೀತಿಯ ಯೋಜನೆಯನ್ನು ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ಈ ನಿರ್ಣಯವನ್ನು ಸ್ವಲ್ಪ ಮುಂದೆ ಹಾಕಿ, ಅದೇ ಸರಿಯಾಗಿರುತ್ತದೆ. ನಿಮ್ಮ ವರ್ತಮಾನದ ಕಾರ್ಯಾಲಯದಲ್ಲಿ ನಿಮಗೆ ಸಹಕರ್ಮಿಗಳ ಸಹಯೋಗ ಚೆನ್ನಾಗಿ ಇರಬೇಕು. ಜೊತೆಗೆ ಪ್ರಭಾವಿ ವ್ಯಕ್ತಿತ್ವ ಜನರ ಸಹಕಾರವು ಸಿಗುತ್ತದೆ. ನಿಮಗೆ ಸಮರ್ಪಣೆಯನ್ನು ತೋರಿಸುವ ಅವಶ್ಯಕತೆ ಇದೆ. ಇದರಿಂದ ಜೀವನದಲ್ಲಿ ಇದ್ದರೂ ಸರಿಯಾದ ಸ್ಥಿತಿಯಲ್ಲಿ ಪ್ರದರ್ಶನ ಮಾಡುತ್ತೀರಿ. ನೀವು ನಿಮಗೆ ಹಾಗೂ ನಿಮ್ಮ ಪರಿವಾರಕ್ಕೆ ಹೊಸ ಮನೆಯನ್ನು ಕೊಂಡುಕೊಳ್ಳಲು ಯೋಚಿಸುತ್ತಿದ್ದರೆ ನಿಮಗೆ ಇಷ್ಟವಾಗುವಂತಹ ಜಾಗ ದೊರೆಯುವುದು. ಇಂದು ನೀವು ಪ್ರಾಪರ್ಟಿಯ ಕೆಲವು ವಿಕಲ್ಪ ನೋಡಿ. ಇದರಿಂದ ಸರಿಯಾದ ಮನೆಯನ್ನು ಆರಿಸಿಕೊಳ್ಳಲು ಸುಲಭವಾಗುವುದು. ನಂತರ ನೀವು ಆ ಮನೆಯನ್ನು ಖರೀದಿಸಲು ಹಣವನ್ನು ಜೋಡಿಸಿ. ಇಂದು ನೀವು ನಿಮ್ಮ ಪರಿವಾರದವರೊಡನೆ ಹೆಲ್ತ್ ಚೆಕಪ್ಗೆ ಹೋಗಿ ನೆನಪಿನಲ್ಲಿ ಇಡಿ. ಹಲ್ಲುಗಳ ಚೆಕಪ್ ಖಂಡಿತವಾಗಿ ಮಾಡಿಸಿ ಹಾಗೂ ಪಚನ ಕ್ರಿಯೆ ಸರಿಯಾಗಿ ನಡೆಯಲಿ. ಇಂದು ನೀವು ಕಾಳಜಿ ವಹಿಸಿ ಚೆಕಪ್ ಮಾಡಿಸಿದರೆ ಮುಂದೆ ಬರುವ ತೊಂದರೆಯಿಂದ ತಪ್ಪಿಸಿಕೊಳ್ಳುವಿರಿ. ಕುಂಭರಾಶಿ, ಇಂದು ನೀವು ಏನೇ ಆದರೂ ಕಾನೂನಿಗೆ ಸಂಬಂಧಿಸಿದ ತೊಂದರೆಗಳಿಂದ ಬಿಡಿಸಿಕೊಳ್ಳುವಿರಿ. ನೀವು ಯಾವುದಾದರೂ ಜಗಳದಲ್ಲಿ ಬೀಳುವ ಸಂಭವವಿದೆ. ಸಾಧ್ಯವಾದರೆ ಈ ಗಂಭೀರ ವಿಚಾರವನ್ನು ಶಾಂತಿಯಿಂದ ಪರಿಹರಿಸಲು ಪ್ರಯತ್ನಿಸಿ. ಇಂದು ನಿಮ್ಮ ಫೌಲಾದಿ ಆಶೆಗಳಿಗೆ ನಿಮ್ಮ ಸಂಗಾತಿಯ ಮೇಲೆ ಅವಾಂಛಿತ ವಿಚಾರವನ್ನು ಹೊರಗೆ ಹಾಕಿ ತಪ್ಪುಗಳನ್ನು ತಿದ್ದಿಕೊಳ್ಳಲು ಅವಕಾಶ ಕೊಡಿ. ಇದರಿಂದ ಪ್ರೇಮ ಮುಂದುವರಿಯಲಿ. ನೀವು ನವೀನ ವಿಚಾರದೊಡನೆ ನಡೆಯುತ್ತಿರುವಿರಿ. ನಿಮ್ಮ ಸಫಲತೆಯು ನಿಶ್ಚಿತವಾಗಿದೆ. ನಿಮ್ಮಲ್ಲಿ ಕೆಲವರಿಗೆ ಮುಂಬಡ್ತಿಯ ರೂಪದಲ್ಲಿ ಇದರ ಪರಿಣಾಮ ಸಿಗಬಲ್ಲದು. ಈ ಸಮಯ ನಿಮಗೆ ನಿಮ್ಮ ಕ್ಷಮತೆಯನ್ನು ತೋರಿಸಲು ಶ್ರೇಷ್ಠವಾಗಿದೆ. ನಿಮ್ಮ ಪ್ರದರ್ಶನವು ಎಲ್ಲರ ಗಮನ ಸೆಳೆಯುವುದು. ಈ ನವೀನ ಪ್ರತಿಭೆಯಿಂದ ಹೊಸ ಉತ್ತರಾಧಿಕಾರವು ಸಿಗುವುದು. ಇಂದು ತಕ್ಷಣ ಯಾವುದಾದರೂ ಒಂದು ಆರ್ಥಿಕ ಲಾಭವಾಗುತ್ತದೆ. ಈ ರೀತಿ ನೋಡಿದಲ್ಲಿ ನಿಮ್ಮ ಹತ್ತಿರ ಯಾವ ವಸ್ತುವು ನಿನ್ನೆ ಇಲ್ಲದಿದ್ದಲ್ಲಿ ಇಂದು ಸಿಗಬಹುದು. ಶೇರ್ ಮಾರ್ಕೆಟ್ನಿಂದ ಇಂದು ನಿಮಗೆ ಹೆಚ್ಚು ಆದಾಯ ಸಿಗಬಹುದು, ಅಥವಾ ಎಲ್ಲಿಂದಲೂ ನಿಮಗೆ ಉಡುಗೊರೆ ರೂಪದಲ್ಲಿ ಒಂದು ದೊಡ್ಡ ಮೊತ್ತ ಸಿಗಲೂಬಹುದು. ನೀವು ಯೋಚಿಸಲು ಸಾಧ್ಯವಿಲ್ಲ, ಆದರೆ ಮತ್ತೆ ಈ ರೀತಿ ಜೀವನದಲ್ಲಿ ಹಣವಿರುವಂತೆಯೇ ಸಂತೋಷದಿಂದ ಇರಿ. ಇಂದು ನಿಮ್ಮ ಆರೋಗ್ಯ ಸ್ವಲ್ಪ ನಾಜೂಕಾಗಬಹುದು. ಯಾವುದೇ ವಸ್ತುವನ್ನು ತಿನ್ನುವಾಗ ಎಚ್ಚರ ವಹಿಸಲು ಪ್ರಯತ್ನಿಸಿ ಹಾಗೂ ಎಣ್ಣೆ ಪದಾರ್ಥದಂತಹ ಆಹಾರದಿಂದ ದೂರವಿರಿ. ಒಳ್ಳೆಯ ಆರೋಗ್ಯ ಹಾಗೂ ಶಕ್ತಿಯಿಂದ ಕೂಡಿರಲು ಚಿಂತೆಯನ್ನು ಮಾಡಬೇಡಿ ಹಾಗೂ ನಿಮ್ಮ ಮನಸ್ಸನ್ನು ಏನಾದರೂ ಹೊಸದನ್ನು ಮಾಡುವುದರಲ್ಲಿ ನಿರತವಾಗಿರಿಸಿ. ಮೀನರಾಶಿ, ಇಂದು ನೀವು ನಿಮ್ಮ ಗೃಹಸ್ಥ ಜೀವನದಿಂದ ಸಂತೃಪ್ತಿಯಿಂದ ಇರುವಿರಿ. ತುಂಬ ದಿನಗಳಿಂದ ನೀವು ನಿಮ್ಮ ಗೃಹಸ್ಥ ಜೀವನದ ಬಗ್ಗೆ ಯೋಚಿಸುತ್ತಿರಲಿಲ್ಲ. ಎಷ್ಟೊಂದು ಸಮಯವಾಗಿ ಹೋಗಿದೆ. ನಿಮ್ಮ ಗೃಹಸ್ಥ ಜೀವನ ಮಹತ್ವಪೂರ್ಣವಾದದ್ದು ಎಂದು ನೀವು ಅನುಭವಿಸದೆ ನಿಮ್ಮ ಮನಸ್ಸು ನಿಮ್ಮವರ ಜೊತೆಯಲ್ಲಿ ಮನೆಯಲ್ಲಿ ಸಮಯ ಕಳೆಯುವಂತೆ ಮಾಡುತ್ತದೆ. ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಮಧ್ಯೆ ಬೇರೆಯವರ ಪ್ರವೇಶದಿಂದ ಸಂಕಟ ಉಂಟಾಗಬಹುದು. ಅವರು ಹೀಗೆ ತೋರಿಸಿಕೊಳ್ಳುತ್ತಿದ್ದಾರೋ ಅವರಲ್ಲಿ ಯಾವುದು ನಿಜವಿಲ್ಲ. ನಿಮ್ಮ ಸಂಬಂಧವನ್ನು ಸಕಾರಾತ್ಮಕ ಅಂಶಗಳಿಂದ ಉಳಿಸಿಕೊಳ್ಳಿ. ಇಂದು ಕಚೇರಿಯಲ್ಲಿ ನಿಮಗೆ ನಿಮ್ಮ ಪ್ರದರ್ಶನವು ಹೊಗಳಿಕೆಯನ್ನು ತಂದುಕೊಡುವ ಸಂಭವವಿದೆ. ಇದರಿಂದ ನಿಮಗೆ ಹೊಸ ಕಾರ್ಯಯೋಜನೆ ಅಥವಾ ಭವಿಷ್ಯದ ಹೊಸ ದಿಕ್ಕು ಎದುರು ತರುವ ಸಂಭವವಿದೆ. ಇದೇ ರೀತಿಯಿಂದ ಮುಂದೆ ಹೋಗುವುದರಿಂದ ಗುರಿಯು ಪೂರ್ಣವಾಗುವುದು ನಿಶ್ಚಿತವಾಗಿದೆ. ಈ ವ್ಯವಸ್ಥಾಪಕರು ಯಾರ ಸಂಭಾಷಣೆ ಕಲಿಯು ಉತ್ತಮವಾಗಿದೆಯೋ ಅವರಿಗಾಗಿ ಇಂದಿನ ದಿನ ಸುಖಕರವಾಗಿದೆ. ಅವರಿಗೆ ವಿದೇಶದಿಂದ ಪ್ರಸ್ತಾಪವು ಸಿಗುವ ಸಾಧ್ಯತೆ ಇದೆ. ಇಂದು ನೀವು ನಿಮ್ಮಲ್ಲಿ ಸಕಾರಾತ್ಮಕ ಅನುಭವವನ್ನು ಕಾಣುವಿರಿ, ಏಕೆಂದರೆ ನಿಮ್ಮ ಜೀವನದಲ್ಲಿ ಅಂತಹ ಬದಲಾವಣೆಯಾಗುವ ಸಂಭವವಿದೆ. ನಿಮ್ಮ ಈ ಸಕಾರಾತ್ಮಕ ಬದಲಾವಣೆ ನಿಮ್ಮ ಬ್ಯಾಂಕು ಹಾಗೂ ನಿಮ್ಮ ಕಾರ್ಯಶೈಲಿಯ ಮೇಲೆ ಪ್ರಭಾವವನ್ನು ಬೀರಬಹುದು. ಯಾವಾಗಲೂ ಸಂತೋಷದಿಂದ ಇರಲು ಪ್ರಯತ್ನಿಸಿ. ಇದರಿಂದ ನಿಮ್ಮ ಜೀವನದ ಮೇಲೆ ಒಳ್ಳೆಯ ಪ್ರಭಾವ ಬೀಳುವುದು. ಇಂದು ನೀವು ಅನುಭವಿಸುವಿರಿ ನಿಮ್ಮ ಒಳಗಿನ ಶಕ್ತಿ ಮತ್ತು ಆತ್ಮವಿಶ್ವಾಸದ ಲೆವೆಲ್ ಹೆಚ್ಚಿರುವುದು ಎಂದು. ನೀವು ನಿಮ್ಮ ಆಸಕ್ತಿಯನ್ನು ಕೆಲಸ ಮಾಡುವುದರ ಕಡೆ ಹೆಚ್ಚು ತೋರಿಸಿ. ಬೇರೆಯವರು ಕೂಡ ನಿಮ್ಮ ಆತ್ಮವಿಶ್ವಾಸವನ್ನು ಸವಿಯುವರು.